ಈಗಾಗಲೇ 16ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿದೆ. $12 ಬಿಲಿಯನ್ ಅಷ್ಟು ಖರ್ಚಾಗಿದೆ. ಇರಾನ್ ವಿರುದ್ಧ ಯುದ್ಧದಲ್ಲಿ ಅಮೆರಿಕಕ್ಕೆ ಭಾರಿ ಪ್ರಮಾಣದಲ್ಲಿ ಆರ್ಥಿಕ ಹೊಡೆತ ತಟ್ಟಿದೆ ಅನ್ನುವಂತಹ ಡೀಟೇಲ್ಸ್ ಅಮೆರಿಕದ ರಾಷ್ಟ್ರೀಯ ಆರ್ಥಿಕ ಮಂಡಳಿಯೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪ್ರತಿನಿಧಿ ಪ್ರಮೋದ್. ನಾವು ಗಮನಿಸ್ತಾ ಇರೋ ಹಾಗೆ ಈ ಯುದ್ಧ ಬರೀ ಇರಾನ್ಗೆ ಮಾತ್ರ ನಷ್ಟವಲ್ಲ, ಅಮೆರಿಕವೂ ಕೂಡ ಬಹಳ ಪ್ರಮಾಣದಲ್ಲಿ $12 ಬಿಲಿಯನ್ ನಷ್ಟು ನಷ್ಟ ಆಗಿದೆ ಅಂತ ಅಂದ್ರೆ ಅದು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ. ಇಷ್ಟು ದೊಡ್ಡ ಪ್ರಮಾಣದ ನಷ್ಟ ಆಗ್ತಾ ಇದ್ರು ಕೂಡ ಟ್ರಂಪ್ ಅವರ ಮಾತಿನಲ್ಲಿ ಯಾವುದೇ ರೀತಿ ಹಿಂದೆ ಸರಿಯುವಂತಹ ಮಾತುಗಳು ಕೇಳಿ ಬರ್ತಾ ಇಲ್ಲ. ಇನ್ನೂ ಯುದ್ಧವನ್ನ ಮುಂದುವರಿಸುವಂತಹ ಮಾತುಗಳೇ ಕೇಳಿ ಬರ್ತಾ ಇದೆ. ಇದು ಅಮೆರಿಕಕ್ಕೆ ಎಷ್ಟು ದೊಡ್ಡ ಮಟ್ಟದ ಪೆಟ್ಟಾಗಬಹುದು ಪ್ರಮೋದ್? ಮಧು, 12 ಮಿಲಿಯನ್ಗಿಂತ ಹೆಚ್ಚಿನ ನಷ್ಟ ಆಗುತ್ತೆ. 12 ಮಿಲಿಯನ್ ಅಂದರೆ ಸರಿಸುಮಾರು ಒಂದು 50 ರಿಂದ 80 ಕೋಟಿ ನಡುವೆ ಬರ್ಬೋದು. ಅದಕ್ಕಿಂತ ಹೆಚ್ಚಿನ ಇದಾಗುವಂಥ ಸಾಧ್ಯ, ಅಥವಾ 100 ಕೋಟಿ ಮ್ಯಾಕ್ಸ್ ಟು ಮ್ಯಾಕ್ಸ್. ಹೀಗಾಗಿ ಅಂದರೆ ತತ್ಕ್ಷಣಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಹೀಗಾಗಿ ಅಂಥ ಒಂದು ದೊಡ್ಡ ಹೊಡೆತ ಕಂಪೇರಿಟಿವ್ ಇಲ್ಲ. ಆದರೆ ಅಮೆರಿಕಕ್ಕೆ ಆಗ್ತಾ ಇರುವಂಥ ಯುದ್ಧದ ಈ ಒಂದು ಖರ್ಚು ಎಲ್ಲ ಆಗ್ತಾ ಇದೆ ಅಂದರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ, ಅಥವಾ ಎಕ್ವಿಪ್ಮೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ, ಲಾಜಿಸ್ಟಿಕ್ಗಳಿಗೆ ಕಂಪೇರ್ ಮಾಡಿದ್ರೆ, ವ್ಯವಹಾರಕ್ಕೆ ಕಂಪೇರ್ ಮಾಡಿದ್ರೆ, ಆಮದು ಮತ್ತು ರಫ್ತಿಗೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಭಾರಿ ಪ್ರಮಾಣದ ವ್ಯತ್ಯಯಗಳು ಕಾಣಿಸ್ತಾ ಇದೆ. ಅದು ಯುದ್ಧ ವಿಮಾನಗಳಲ್ಲೇ ಇರ್ಬೋದು, ಅಥವಾ ಮದ್ದುಗುಂಡುಗಳಲ್ಲೇ ಇರ್ಬೋದು, ಶಸ್ತ್ರಾಸ್ತ್ರಗಳಲ್ಲೇ ಇರ್ಬೋದು, ಅಥವಾ ಇರಾನ್ ಕಡಿಮೆ ಬೆಲೆಯ ಶಸ್ತ್ರಾಸ್ತ್ರಗಳನ್ನು, ಯುದ್ಧವಾಹಕಗಳನ್ನು ಉಪಯೋಗಿಸಿ ಅಮೆರಿಕ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಅಮೆರಿಕದ ಪ್ರತಿ ಯುದ್ಧವಾಹಕಗಳು ಅಥವಾ ಶಸ್ತ್ರಾಸ್ತ್ರಗಳು ಭಾರಿ ಪ್ರಮಾಣದ್ದಾಗಿರುತ್ತೆ. ಜೊತೆಗೆ ಕೋಟ್ಯಾಂತರ ರೂಪಾಯಿ, ಶತಕೋಟಿ ಡಾಲರ್ನಷ್ಟು ವ್ಯವಹಾರ ಇರುವಂಥ ಒಂದು ಡಿಫೆನ್ಸ್ ಇಂಡಸ್ಟ್ರಿ ಇರುವಂಥ ಆ ಒಂದು ಉದ್ಯಮದ ಮೂಲಕವೇ ಬಂದಂಥ ಶಸ್ತ್ರಾಸ್ತ್ರಗಳಾಗಿದೆ. ಈ ಕಾರಣಕ್ಕೋಸ್ಕರ ಅಮೆರಿಕಕ್ಕೆ ಭಾರಿ ಹೊಡೆತ ಬಿಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅಮೆರಿಕಾದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಇದರಿಂದ ಬೆಲೆ ಏರಿಕೆ, ಆಂತರಿಕವಾಗಿ ಕೂಡ ಕೆಲ ಮಟ್ಟಿಗೆ ತಕ್ಕ ಮಟ್ಟಿಗೆ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಐರೋಪ್ಯ ರಾಷ್ಟ್ರಗಳಿಂದ, ಅಂದರೆ ಏಷ್ಯಾದಿಂದ ಯುರೋಪ್ಗೆ ಬಂದು ಯುರೋಪ್ನಿಂದ ಅಮೆರಿಕಾಗೆ ಎಲ್ಲೆಲ್ಲಿ ಸಾಗಬೇಕಾಗಿತ್ತೋ ಅಂಥ ಹಡಗುಗಳಲ್ಲಿ ಸಾಕಷ್ಟು ವ್ಯತ್ಯಯವಾಗಿದೆ. ಪ್ರಮುಖವಾಗಿ ಏಷ್ಯಾದಿಂದ ಬರಬೇಕಂತ ಹಾಗೂ ಮಿಡ್ಲ್ ಈಸ್ಟಿಂದ ಬರಬೇಕಂತ ಎಲ್ಲ ವಸ್ತುಗಳು ಕೂಡ ಅದರ ಬೆಲೆ ಏರಿಕೆ ಆಗ್ತಾ ಇದೆ. ಈ ಒಂದು ವ್ಯಾಪ್ತಿಯಲ್ಲಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಬೆಲೆ ಏರಿಕೆ ಆಗುತ್ತೆ, ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ $12 ಮಿಲಿಯನ್ ಅನ್ನುವಂಥ ಏನು ಲೆಕ್ಕಾಚಾರ ಕೊಡ್ತಾ ಇದ್ದಾರೆ ಆರ್ಥಿಕ ಇಲಾಖೆ ಅಥವಾ ಸಲಹಾ ಮಂಡಳಿ, ತತ್ಕ್ಷಣಕ್ಕೆ ಕಂಪೇರ್ ಮಾಡಿದ್ರೆ ಖಂಡಿತ ಅದು ಹೆಚ್ಚಾಗಿರ್ಬೋದು ಬೇರೆ ಬೇರೆ ಆಯಾಮದಲ್ಲಿ ನೋಡಿದ್ರೆ. ಆದರೆ ಅಮೆರಿಕ ದೇಶಕ್ಕೆ ಅಟ್ ದ ಸೇಮ್ ಟೈಮ್ ಅಮೆರಿಕದಲ್ಲಿರುವಂಥ ಡಿಫೆನ್ಸ್ ಇಂಡಸ್ಟ್ರಿಗೆ ನೋಡೋದಾದರೆ ಅದು ಸ್ವಲ್ಪ ಪ್ರಮಾಣದ ಹಣವೇ ಆಗುತ್ತೆ. ಯಾಕೆಂದರೆ ಇದೆಲ್ಲವೂ ಕೂಡ ಅಮೆರಿಕ ಏನು ಶಸ್ತ್ರಾಸ್ತ್ರವನ್ನು ಬಳಸ್ತಾ ಇದೆ, ಅಥವಾ ಬೇರೆ ಬೇರೆ ದೇಶಗಳು ಇವತ್ತು ಮದ್ದುಗುಂಡುಗಳನ್ನು ಏನು ಬಳಸ್ತಾ ಇವೆ, ಅದೆಲ್ಲವೂ ಕೂಡ ಅಮೆರಿಕದಿಂದ ಬಂದಂತೆ. ಹೀಗಾಗಿ ಎಲ್ಲೆಲ್ಲಿ ಬಾಂಬ್ ಸಿಡಿಯುತ್ತೋ ಅಥವಾ ಎಲ್ಲೆಲ್ಲಿ ಮದ್ದುಗುಂಡು. ಪ್ರಮೋದ್ ಮತ್ತೆ ಮಾತಾಡಿಸ್ತೀನಿ.